ಒಂದ್ಸಲಿ ನಾನ್ MLA ಆಗಿ ಬಂದೆ, ಒಂದ್ಸಲಿ MP ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಅನಿಲ್ ಅಣ್ಣ ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಇನ್ನೊಂದ್ MP ನ ಕರ್ಕೊಂಡ್ ಬಂದೆ, ಯಾರು ಮುನಿಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರಿ. ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ. ಈ ವರ್ಷ ಅಂದ್ರೆ ನಮ್ಮ ಆದಿನಾರಾಯಣ ಅವ್ನ ಕರ್ಕೊಂಡ್ ಬಂದಿದ್ದೀನಿ. ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದೀವೋ ಇಲ್ಲೇ ನಾನು ಅನಿಲ್ ಅಣ್ಣ ಅವ್ರು ಕೂತ್ಕೊಂಡು ನೀವ್ ಅವತ್ತು ಕ್ವಶನ್ ನೀವ್ ಹೇಳಿದ್ರಿ ಏನಂತ ಹೇಳಿದ್ರಿ, ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ್ ಕರ್ಕೊಂಡ್ ಬರ್ತೀರಾ ಅಂದ್ರು. ಹೌದು, ಒಂದ್ಸಲಿ MP ಅವ್ನ ಕರ್ಕೊಂಡ್ ಬಂದೆ, ಒಂದ್ಸಲಿ ನಾನ್ MLA ಆಗಿ ಬಂದೆ, ಒಂದ್ಸಲಿ MP ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಅನಿಲ್ ಅಣ್ಣ ಅವ್ನ ಕರ್ಕೊಂಡ್ ಬಂದೆ, ಆಮೇಲೆ ಇನ್ನೊಂದ್ MP ನ ಕರ್ಕೊಂಡ್ ಬಂದೆ, ಯಾರು ಮುನಿಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರಿ. ಅವತ್ ಇದೇ ಜಾಗದಲ್ಲಿ ಹೇಳಿದ್ದೆ, ಆ ದೇವ್ರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಪಕ್ಕದ ಜಿಲ್ಲೆನಲ್ಲೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ. ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ, ಈ ಜನಕ್ಕೂ ಋಣಿಯಾಗಿರ್ತೀನಿ. ಈ ವರ್ಷ ಅಂದ್ರೆ ನಮ್ಮ ಆದಿನಾರಾಯಣ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಆದಿನಾರಾಯಣ ಅವ್ರು ಬಂದಿದ್ದಾರೆ. ಇವತ್ತು ಮುಳಬಾಗ್ಲಲ್ಲಿ ಡಿಫೀಟ್ ಆಗಿದ್ದಾರೆ. 15 ದಿವಸ ಟೈಮ್ ಇತ್ತು ಪಾಪ ಅವ್ರಿಗೆ, ಆಗ್ಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ, ಡಿಫೀಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ದೇವ್ರು ಒಳ್ಳೇದ್ ಮಾಡ್ತಾರೆ, ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ. ಇಲ್ಲ ಲೋಕಸಭಾ ಚುನಾವಣೆ ಇನ್ನ ಕರ್ಕೊಂಡ್ ಬಂದಿಲ್ಲ. ಇದು ಸ್ಟಾರ್ಟ್ 2-3 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಲೋಕಸಭಾ ಚುನಾವಣೆ.